ವಿ ನೆಟ್ವರ್ಕ್ಗೆ ಈಗ 22 ವರ್ಷಗಳ ಸಂಭ್ರಮ. ವಿ ನೆಟ್ವರ್ಕ್ ಈಗ ಯೂಟ್ಯೂಬ್, ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ. ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಗೆ 115 ಅಭ್ಯರ್ಥಿಗಳು ನಾಮಪತ್ರ ಸಲ್ಲಿಸಿದ್ದು, ಸೋಮವಾರ ನಾಮಪತ್ರ ಹಿಂಪಡೆದ ನಂತರ ಅಂತಿಮವಾಗಿ ಕಣದಲ್ಲಿ ಉಳಿದ ಅಭ್ಯರ್ಥಿಗಳ ಸಂಖ್ಯೆಯನ್ನು ಅಂತಿಮಗೊಳಿಸಲಾಗುವುದು ಎಂದು ಚಿಕ್ಕೋಡಿ ವಿಭಾಗಾಧಿಕಾರಿ ಮತ್ತು ಚುನಾವಣೆ ಅಧಿಕಾರಿ ಸುಭಾಷ್ ಸಂಪಗಾಮಿ ಹೇಳಿದರು. ಅವರು ಇಂದು ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ಇಲ್ಲಿಯವರೆಗೆ 164 ನಾಮಪತ್ರ ಸಲ್ಲಿಕೆಯಾಗಿದ್ದು, ಅದರಲ್ಲಿ ದ್ವಿಪ್ರತಿಯಲ್ಲಿ ತುಂಬಿದ ನಾಮಪತ್ರಗಳನ್ನು ಹೊಂದಿಸಲಾಗಿ 115 ಅಭ್ಯರ್ಥಿಗಳ ನಾಮಪತ್ರ ಸಲ್ಲಿಕೆಯಾಗಿವೆ. ಸೆಪ್ಟೆಂಬರ್ 28ರಂದು ಮತದಾನ ಜರುಗಲಿದ್ದು, ಸಕಲ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗೂ ಮತದಾನ ಮಾಡುವಾಗ ತಪ್ಪದೆ ಚುನಾವಣೆ ಆಯೋಗದ ಆದೇಶದಂತೆ ಗುರುತಿನ ಚೀಟಿ ತರುವುದು ಕಡ್ಡಾಯವಾಗಿದೆ ಎಂದರು. 28ರವರೆಗೆ ಈ ಚುನಾವಣೆ ಜರುಗುತ್ತದೆ. ಈಗಾಗಲೇ ನಾಮಪತ್ರಗಳ ಸ್ವೀಕಾರವನ್ನು ಮಾಡುವುದರ ಪ್ರಕ್ರಿಯೆ ಮುಗಿದಿದೆ. ಒಟ್ಟು 164 ನಾಮಪತ್ರಗಳನ್ನು ಸಲ್ಲಿಸಿದ್ದಾರೆ. ಇಲ್ಲಿರ್ತಕ್ಕಂತಹ ಹುದ್ದೆಗಳು ಯಾವ್ಯಾವ ಅಂತಂದರೆ, ಒಂದು ಜನರಲ್ಲು ಸಾಮಾನ್ಯ, ಮಹಿಳಾ 2, ಸಾಮಾನ್ಯ 9, ಮಹಿಳಾ 2, ಆಮೇಲೆ SC 1, ST 1, ಆಮೇಲೆ ಅ ವರ್ಗ 1, ಬ ವರ್ಗ 1, ಹೀಗೆ ಒಟ್ಟು 15 ಜನ ಪ್ರತಿನಿಧಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಆದ ಕಾರಣಕ್ಕಾಗಿ ಈ ಚುನಾವಣಾ ಪ್ರಕ್ರಿಯೆಯನ್ನು ನಾವು ಈಗಾಗಲೇ ಪ್ರಾರಂಭಿಸಿದ್ದೀವಿ. ಒಟ್ಟು ಮತದಾರ ಬರ್ತಕ್ಕಂಥವ್ರು ಏನಿದ್ದಾರೆ 60,046. ನಾವು ಈಗಾಗಲೇ ಮತದಾರರಿಗೆ ಗುರುತಿನ ಚೀಟಿಯನ್ನು ನೀಡಿದ್ದೀವಿ. ಗುರುತಿನ ಚೀಟಿ ಯಾರಿಗೂ ನೀಡಿಲ್ವೋ ಅವರೇ ಇದೆ ನಮ್ಮ ಚುನಾವಣಾ ಆಯೋಗದ ನೀತಿ ಸಂಹಿತೆ ಪ್ರಕಾರ 13 ದಾಖಲೆಗಳಲ್ಲಿ ಯಾವ್ದಾದ್ರು ದಾಖಲೆಗಳನ್ನು ತೋರಿಸಿ ಅವರ ಮತವನ್ನು ಹಾಕಬಹುದಾಗಿದೆ. ಮತಕೇಂದ್ರಗಳನ್ನು 2 ಕಾಲೇಜುಗಳಲ್ಲಿ ಮಾಡಿದ್ದೀವಿ. ಒಂದೇನಿದೆ ಬಾಪೂಜಿ ಸ್ಕೂಲ್ ಮುಸುಗುಪ್ಪಿ, ಇನ್ನೊಂದು SK ಕಾಲೇಜಿನಲ್ಲಿ ಹುಕ್ಕೇರಿ. ಇವರಲ್ಲಿ ನಾವು ಮತಕೇಂದ್ರಗಳನ್ನು ಸ್ಥಾಪನೆ ಮಾಡಿದ್ದೀವಿ. ಒಟ್ಟು ಮತಕೇಂದ್ರಗಳು 122. 1ರಿಂದ 67 ಏನಿದೆ ಬಾಪೂಜಿ ಸ್ಕೂಲ್ನಲ್ಲಿ ಬರುತ್ತೆ. 68ರಿಂದ 122ವರೆಗಿನ ಏನಿದೆ SK ಕಾಲೇಜಿನಲ್ಲಿ ಬರ್ತಾಯಿದ್ದಾವೆ. ಅದಲ್ಲದೆ ಇನ್ನು ನ್ಯಾಯಾಲಯದಿಂದ ಏನಾದರೂ ನಮಗೆ ಆದೇಶ ಬಂದರೂ ಮಾಡಿದರೆ ಅಕಸ್ಮಾತಾಗಿ ಆವಾಗ ನಾವು ಮತಗಟ್ಟೆ ಸ್ಥಾಪನೆ ಮಾಡೋದು ಬೇಡ. ಈಗಾಗಲೇ 20 ಮತಗಟ್ಟೆಗಳನ್ನು ನಾವು ಎಕ್ಸ್ಟ್ರಾ ಸ್ಥಾಪನೆ ಮಾಡ್ಕೊಂಡು ಇಟ್ಕೊಂಡಿದ್ದೀವಿ. ನಾಮಪತ್ರ ಕೊನೆಯ ದಿನ ಹಿಂದುಳಿದ ಬ ವರ್ಗದಿಂದ ದಯಾನಂದ್ ಪಾಟೀಲ್, ಮಹಿಳಾ ಮೀಸಲಾತಿಯಲ್ಲಿ ಹೆಬ್ಬಾಳದ ಭಾಗ್ಯಶ್ರೀ ಬಾಬಾಗೌಡ ಪಾಟೀಲ್, ಪರಿಶಿಷ್ಟ ಮೀಸಲು ಕ್ಷೇತ್ರದಿಂದ ಉದಯ್ ಹುಕ್ಕೇರಿ ಮತ್ತು ಅವರುಗೋಳದ ಕೆಂಪಣ್ಣ ಮಾದರ್ ಹಾಗೂ ಈರಣ್ಣ ಬಿಸಿರೊಟ್ಟಿ, ವಿಜಯ್ ರವದಿ ಸೇರಿದಂತೆ 164 ಜನ ನಾಮಪತ್ರ ಸಲ್ಲಿಸಿದ್ರು. ಹುಕ್ಕೇರಿ ನಗರದ ದಲಿತ ಮುಖಂಡ ಉದಯ್ ಹುಕ್ಕೇರಿ ನಗರದ ದೇವಸ್ಥಾನಗಳಿಗೆ ಪೂಜೆ ಸಲ್ಲಿಸಿ ಕೋರ್ಟ್ ಸರ್ಕಲ್ ಬಳಿ ತಮ್ಮ 100 ಬೆಂಬಲಿಗರೊಂದಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ, ನಾನು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆಯಲ್ಲಿ SC ಮೀಸಲು ಕ್ಷೇತ್ರದಿಂದ ಸ್ಪರ್ಧೆ ಮಾಡುತ್ತಿದ್ದು, ನನಗೆ ಸ್ವಾಭಿಮಾನಿ ಪೆನಲ್ದಲ್ಲಿ ಉಳಿಸಿಕೊಳ್ಳಲು ರಮೇಶ್ ಕತ್ತಿ ಮತ್ತು AB ಪಾಟೀಲರಿಗೆ ಒತ್ತಾಯಿಸುತ್ತೇನೆ ಎಂದರು. AB ಪಾಟೀಲ್ ಸಾಹೇಬರು ಹಾಗೂ ಮಾನ್ಯ ಮಾಜಿ ಸಂಸದರುಗಳಾದ ಸನ್ಮಾನ್ಯ ಶ್ರೀ ರಮೇಶ್ ಅಣ್ಣ ಕತ್ತಿ ಹಾಗೂ ಮಾನ್ಯ ಶ್ರೀ ನಿಖಿಲ್ ಕತ್ತಿಯವರ ಪೆನ್ನಲನ್ನು ನಾನು ಬಯಸ್ತಾ ಇದ್ದೀನಿ. ಅವರು ಈ ಸ್ವಾಭಿಮಾನಿ ಪೆನ್ನಲ್ಗೆ ನನಗೆ ಟಿಕೆಟ್ ನೀಡುವುದಾದರೆ ಸ್ವಾಭಿಮಾನಿ ಪೆನಲ್ನಿಂದ ನಾನು ಸ್ಪರ್ಧಿಸುತ್ತೇನೆ ಅಂತ ತಮಗೆ ಆಶ್ವಾಸನೆ ನೀಡಿ ಜನರ ಸೇವೆ ಅನುಕೂಲ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಈ ಸ್ಪರ್ಧೆ ಪರಿಶಿಷ್ಟ ಜಾತಿಯ ಮೀಸಲು ಕ್ಷೇತ್ರದಿಂದ ನಾನು ಸ್ಪರ್ಧೆಗೆ ಇಳಿತಾ ಇದ್ದೇನೆ. ಈ ಸಂದರ್ಭದಲ್ಲಿ ನಾಮಪತ್ರ ಸಲ್ಲಿಸಲು ಅಭ್ಯರ್ಥಿಗಳು ತಮ್ಮ 100 ಬೆಂಬಲಿಗರೊಂದಿಗೆ ನಾಯಕರ ಪರ ಘೋಷಣೆ ಕೂಗುತ್ತಾ ತಾಲೂಕಾ ಸಹಕಾರಿ ಅಧಿಕಾರಿ ನವೀನ್ ಹುಲ್ಕುಂದ್ ಅವರಿಗೆ ನಾಮಪತ್ರ ಸಲ್ಲಿಸಿದರು. ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ಸತೀಶಣ್ಣ ಜಾರಕಿಹೊಳಿ ಅವರಿಗೆ, ರಾಹುಲಣ್ಣ ಜಾರಕಿಹೊಳಿ ಅವರಿಗೆ.
ಮಹೇಂದ್ರ ಗೋಲ್ಡ್ ಹುಕ್ಕೇರಿ. ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ. ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್, ಮಹೇಂದ್ರ ಮಯೂರ್ ಪೋತ್ತಾರ್, ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ, ಬಜಾರ್ ರಸ್ತೆ, ಹುಕ್ಕೇರಿ.